ಜಯಂತಿ ಅಂಗವಾಗಿ ಪಟ್ಟಣದ ಕೆಂಪೇಗೌಡ ವೃತ್ತ ಬಳಿ ಒಕ್ಕಲಿಗರ ಸಮುದಾಯ ಬಾಂಧವರಿಂದ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಕೆಂಪೇಗೌಡ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷ ಎಂ.ಎ. ನಾಗರಾಜ್, ಇಂದು ರಾಜ್ಯಾದ್ಯಂತ ಕೆಂಪೇಗೌಡರ 515ನೇ ಜಯಂತಿಯನ್ನು ಸರ್ಕಾರದ ವತಿಯಿಂದ ಮಾಡುತ್ತಿದ್ದು, ನಮ್ಮ ನಾಡಪ್ರಭು ಜಯಂತಿಯನ್ನು ಇಡೀ ರಾಜ್ಯದಲ್ಲಿ 2 ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡಲಾಗಿತ್ತು. ಅದರಂತೆ ಬೇಲೂರಿನಲ್ಲಿ ಒಂದು ಪ್ರತಿಮೆ ಇದ್ದು, ಪ್ರತಿ ವರ್ಷವೂ ವಿಶೇಷ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರುತ್ತಿದ್ದೇವೆ. ನಾಡನ್ನು ಕಟ್ಟುವ ಸಂದರ್ಭದಲ್ಲಿ ಒಂದು ಜಾತಿ ವರ್ಗಕ್ಕೆ ಕಟ್ಟದೆ ಎಲ್ಲ ಒಕ್ಕಲುತನ ಮಾಡುವ ಕುಟುಂಬಗಳ ಉದ್ಧಾರಕ್ಕಾಗಿ ಕೆಂಪೇಗೌಡರು ಹಲವಾರು ಯೋಜನೆಗಳನ್ನು ತರುವ ಮೂಲಕ ಅವರು ನಾಡಪ್ರಭುವಾಗಿದ್ದಾರೆ. ಜುಲೈ 1ರಂದು ನಡೆಯುವ ಅದ್ದೂರಿ ಜಯಂತಿಯಂದು ನಮ್ಮ ಆದಿಚುಂಚನಗಿರಿ ಮಹಾಸ್ವಾಮೀಜಿಗಳ ಆಶೀರ್ವಚನದೊಂದಿಗೆ ನಮ್ಮ ಶಂಭುನಾಥ ಮಹಾಸ್ವಾಮೀಜಿಗಳ ಹಾಗೂ ಶಾಸಕರ ನೇತೃತ್ವದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕೆಂದು ಮನವಿ ಮಾಡಿದರು. ಪುತ್ಥಳಿಗೆ ಪುಷ್ಪಾರ್ಚನೆ ನಡೆಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಈ ಬಾರಿಯ ಒಕ್ಕಲಿಗರ ಎಲ್ಲ ಸಂಘಟನೆಗಳಿಂದ ಈ ಬಾರಿ 515ನೇ ಹಾಗೂ ಯುವ ವೇದಿಕೆ 15ನೇ ವರ್ಷದ ಕೆಂಪೇಗೌಡ ಜಯಂತಿಯನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲು ಸಿದ್ಧತೆ ನಡೆಸಲಾಗಿದ್ದು, ಅದರಂತೆ ಬಾಲಗಂಗಾಧರನಾಥ ಸ್ವಾಮೀಜಿ ಸೇತುವೆ ಬಳಿಯಿಂದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು 108 ಕಳಸದೊಂದಿಗೆ ವಿವಿಧ ಜನಪದ ಕಲಾ ತಂಡದೊಂದಿಗೆ ಕೆಂಪೇಗೌಡರ ವೃತ್ತದ ಬಳಿ ಕರೆತಂದು ಪ್ರತಿಮೆಗೆ ಮಾಲಾರ್ಪಣೆ ನಡೆಸಿ ನಮ್ಮ ಸಮುದಾಯ ಭವನದಲ್ಲಿ ಪೂಜ್ಯರಿಂದ ಆಶೀರ್ವಚನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ರೈತ ಕುಟುಂಬಗಳಿಗೆ ಅಭಿನಂದನೆ ಸಲ್ಲಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೇಲೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಾಂಗದವರು ಆಗಮಿಸುವ ಮೂಲಕ ನಾಡಪ್ರಭುವಿಗೆ ನಮನ ಸಲ್ಲಿಸೋಣ ಎಂಬುದು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ. ಮಮತಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ.ಜೆ. ನಿಶಾಂತ್, ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷ ಪೃಥ್ವಿ, ಕೆಂಪೇಗೌಡ ಯುವ ವೇದಿಕೆ ಅಧ್ಯಕ್ಷ ಬಸವರಾಜ್, ಮುಖಂಡರಾದ ಮಾರುತಿ ಚಂದ್ರು, ಎಂ.ಡಿ. ದಿನೇಶ್, ದಬ್ಬೆನಾರಾಯಣ್, ಅಭಿಗೌಡ, ಸಿ.ಎಚ್. ಪ್ರಕಾಶ್, ಪುರಸಭೆ ಸದಸ್ಯ ಎ.ಆರ್. ಅಶೋಕ್, ಮುದ್ದಮ್ಮ, ಭಾರತೀಗೌಡ, ಕುಮಾರ್, ಬಾಳೆಹಣ್ಣು ರಮೇಶ್, ಸುರೇಶ್, ಸತೀಶ್, ಪುಟ್ಟಸ್ವಾಮಿಗೌಡ ಇತರರು ಹಾಜರಿದ್ದರು. ಕರ್ನಾಟಕದ ರಾಜಧಾನಿ ಬೆಂಗಳೂರು ಇವತ್ತು ಬೈರಂಬುದ್ದಿಯ ಕಟ್ಟೆ ಮಾಡುವುದರ ಮುಖಾಂತರ ಅನೇಕ ಕೆರೆ ಕಟ್ಟೆಗಳನ್ನು ಮಾಡಿ ಇವತ್ತು ಚಿನ್ನದಂಥ ಬೆಲೆಯನ್ನು, ಬಂಗಾರದಂಥ ಬೆಲೆಯನ್ನು ಬೆಂಗಳೂರಿಗೆ ಕೊಟ್ಟಂಥ ಮಹಾನ್ ನಾಯಕ ಯಾರಾದರೂ ಇದ್ದಾರೆ ಅಂದರೆ ಅದು ಸನ್ಮಾನ್ಯ ಕೆಂಪೇಗೌಡರು. ಹಾಗಾಗಿ ಈ ಜಗತ್ತು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸವೂ ಸಹ ಈ ಕರ್ನಾಟಕ ರಾಜ್ಯ ಪ್ರತಿ ದಿವಸವೂ ಸಹ ಸನ್ಮಾನ್ಯ ಕೆಂಪೇಗೌಡರನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ತಾಲೂಕಿನ ಅಧಿಕಾರಿಗಳು, ಕೆಂಪೇಗೌಡರನ ಎಲ್ಲ ಉದ್ದೇಶಿಗಳು, ವಿಶೇಷವಾಗಿ ಸಮಾಜದ ಎಲ್ಲ ಮುಖಂಡರಿಗೂ ಸಹ ನಾನು ಅಭಿನಂದನೆ